ಈಗೇನು ಮಾಡ್ಬೇಕು ನೀವು? ನಾನು ರಿಸೀವ್ ಮಾಡಿದೆ ಸರ್. ದೇವರಾಜ್ ಅವರ ಬನ್ನಿ ಸರ್. ಇದು ಆಕರ್ಷ್ ಅವ್ರು ಹೇಳಿದ್ರಲ್ಲ, ಟೂ ವೀಲರ್ ತಗೊಂಬರ್ತೀನಿ ಎಲ್ಲಿ ಬೇಡ ಬನ್ನಿ, ಅಲ್ಲ ಒಳ್ಳೆ ಬರಕ್ಕೆ ನಾನು ಕರ್ಕೊಂಬರ್ತೀನಿ ಬನ್ನಿ, ಗಾಡಿ ಬರ್ತೈತೆ ಹತ್ತಿ ಹತ್ತಿದೆ. ಈಗ ವಿಷಯ ಏನಂದ್ರೆ ನಮ್ದು ಇದ್ರ ಹತ್ರ ಈ ಗೊಲ್ರಾಟಿ ಗೊತ್ತಾ ನಿಮ್ಗೆ? ಚಿಕ್ಕೋಲ್ರಾಟಿ ಹತ್ರ ಒಂದು ಬಿಲ್ಡಿಂಗ್ ಕೆಲಸ ನಡೀತಾ ಇದೆ. ಅಲ್ಲಿ ನಿನ್ನೆ ಒಬ್ಬ ಇಂಜಿನಿಯರ್ ಬಂದಿದ್ದ. ಅವನಿಗೂ ನಮಗೂ ಕಿರಿಕಾಯ್ತು, ಸ್ವಲ್ಪ ಕಿರಿಕ್ ಅಂದ್ರೆ ಭಯಂಕರ ಕಿರಿಕಾಯ್ತು. ಆಮೇಲೆ ಅವನೇನು ಹೇಳ್ಬಿಟ್ಟ, ನಮಗೆ ಈ ಕಡೆ ಏರಿಯಾದಲ್ಲೆಲ್ಲ ನಮ್ಮ ಹುಡುಗರು ಇದ್ದಾರೆ, ನೀವು ನನಗೆ ಆವಾಜ್ ಹಾಕೊಂಡು ಓಡಾಡ್ತೀರಲ್ಲ, ನಿಮ್ಮನ್ನು ಬಿಡ್ತೀನ ನಾನು, ನಿಮ್ಮನ್ನೊಂದು ಗತಿ ಕಾಣಿಸ್ತೀನಿ ನಾನು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳಿದ್ದ. ನಾವ್ ಇದ್ಕೊಂಡು ಸರಿಯಪ್ಪ ಆಯ್ತು, ನೀನೇನ್ ಮಾಡಕ್ಕಾಗುತ್ತೆ ನೀನ್ ಮಾಡು, ನಾವೇನ್ ಮಾಡ್ಬೇಕು ನಾವು ಮಾಡ್ತೀವಿ, ನೀನ್ ಹೇಳ್ಬಿಟ್ಟು ಮಾಡ್ತೀಯ, ನಾವ್ ಹೇಳ್ದಂಗ್ ಮಾಡ್ತೀವಿ, ನಮ್ದು ಆತರ ಟೀಮ್, ನಮ್ ಲೈನೇ ಬೇರೆ, ನಿಂಗೆ ಇನ್ನೂ ಗೊತ್ತಿಲ್ಲ ಅದು ಇದು ಅಂತ ಹೇಳಿದ್ವಿ. ಯಾಕಂದ್ರೆ ನಮ್ ದೊಡ್ಡಪ್ಪ ಅವರೆಲ್ಲ ಆಲ್ರೆಡಿ ಜೈಲ್ಗೆಲ್ಲ ಹೋಗಿ ಬಂದವರು. ನಮ್ ದೊಡ್ಡಪ್ಪ ಆಗಿರ್ಬೋದು, ನಮ್ಮವ್ರು ಇವರೆಲ್ಲ ಆಗಿರ್ಬೋದು, ಅವರೆಲ್ಲ ಜೈಲ್ಗೆ ಹೋಗಿ ಎಲ್ಲ ಬಂದು ಎಲ್ಲ ರೌಡಿಸಮ್ ಮಾಡಿನೇ ಎಲ್ಲ ಈಗ ಎಲ್ಲ ಆಸ್ತಿಗಳು ಮಾಡ್ಕೊಂಡಿರೋದು ನಾವು. ಸೊ ಅದು ಅವನಿಗೆ ಗೊತ್ತಿಲ್ಲ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದ. ಈ ವಿಷಯನ ನಿನ್ನೆ ನಾನೇನ್ ಮಾಡ್ಬಿಟ್ಟೆ, ನಮ್ ದೊಡ್ಡಪ್ಪಗೆ ಹೇಳ್ಬಿಟ್ಟೆ, ಹಿಂಗಾಯ್ತು ದೊಡ್ಡಪ್ಪ, ಹಿಂಗ್ ಮಾತಾಡವನೆ ಅಂತ ಹೇಳ್ಬಿಟ್ಟೆ. ಅವ್ರೇನ್ ಮಾಡ್ಬಿಟ್ಟವ್ರೆ, ನಿನ್ನೆ ರಾತ್ರಿ ಅವ್ನ ಮನೆಗೆ ಹೋಗ್ಬಿಟ್ಟು ರೋಡ್ಗೆ ಎಳೆದು ರೋಡಲ್ಲೇ ತುಂಡು ಕತ್ತಿಸ್ಬಿಟ್ಟಿದ್ದಾರೆ ಅವನ್ನ, ಇಂಜಿನಿಯರ್ನ. ಆಮೇಲೆ ನಾವು ಹೋಗ್ಬಿಟ್ಟು ಆ ಬಾಡಿನ ಎತ್ಕೊಂಡ್ ಬಂದಿದೀವಿ. ಈಗ ಏನಂದ್ರೆ ಈ ಬಾಡಿ ಬಂದ್ಬಿಟ್ಟು ಅವ್ರ ರಿಲೇಷನ್ ಅವ್ರಿಗೆ ಇವ್ರಿಗೆ ಯಾರಿಗಾರು ಸಿಕ್ಕಿದ್ರೆ ತಲೆನೋವು. ಸೊ ಅದನ್ನ ಯಾರಿಗೂ ಗೊತ್ತಾಗಿಲ್ದಂಗೆ ಎಲ್ಲಾರು ಒಂದು ಪಿಲ್ಲರ್ ಅಲ್ಲಿ ಕ್ಲೀನ್ ಆಗಿ ಕಟ್ ಮಾಡ್ಬಿಟ್ಟು ಪಿಲ್ಲರ್ ಅಲ್ಲಿ ಸಮಾಧಿ ಮಾಡೋಣ ಅಂತ ಪ್ಲಾನಿಂಗ್ ನಮ್ದು. ಸೊ ನಿಮ್ಗೆ ಗ್ಯಾಸ್ ಪೈಪ್ ಹೆಂಗೆ ಒಳಗಡೆ ಪಿಲ್ಲರ್ ಒಳಗಡೆ ಹಾಕ್ತಿರೋ ಆತರ ಇವನ್ ಬಾಡಿನ ಪಿಲ್ಲರ್ ಒಳಗಡೆ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಫಿನಿಶಿಂಗ್ ಮಾಡ್ಕೊಳ್ಬೇಕು ನಮ್ಗೆ. ಈಗ ನಿಮ್ಗೆ ಏನೇನು ಐಟಮ್ಸ್ ಬೇಕಂತ ಹೇಳಿ ನನ್ಗೆ ಅಷ್ಟೇ. ಇನ್ನ ಒಂದು ಪ್ಲಾನಿಂಗ್ ಏನಂದ್ರೆ, ಈಗ ಗ್ಯಾಸ್ ಪೈಪ್, ಗ್ಯಾಸ್ ಏನಾದ್ರು ಸಿಲಿಂಡರ್ ಅವನ ಮೇಲೆ ಲಿಕ್ವಿಡ್ ಏನಾರು ಇದ್ ಮಾಡ್ಬಿಟ್ಟು ಆ ಪಿಲ್ಲರ್ ಎಲ್ಲ ಸುಟ್ಟಾಕೋ ಚಾನ್ಸಸ್ ಏನಾದ್ರು ಇದೆಯಾ? ಇಲ್ಲ ಸರ್, ನಮ್ ಬರೀ ಗ್ಯಾಸ್ ಪೈಪ್ ಅಷ್ಟೇ ಸರ್. ಅಲ್ಲಪ್ಪ, ಈಗ ಗ್ಯಾಸ್ ಲಿಕ್ವಿಡ್ ತಗೊಂಡೋಗಿ ಅವನ ಮೇಲೆ ಎಲ್ಲ ಸುರಿದ್ಬಿಟ್ಟು ಬೆಂಕಿ ಏನಾರು ಹಚ್ಚಕ್ಕಾಗುತ್ತಾ? ದೇವರಾಜ್ ಅವ್ರೆ ಕೈ ಮುಗಿದ ಇಲ್ಲ, ನಾನು ಹೇಳೋದ್ ಕೇಳಿ, ನೀವು ನನ್ನ ಹತ್ರ ಬೇರೆ ಮಾತಾಡ್ಬೇಡಿ. ಆ ಬಾಡಿನ ಯಾವ ರೀತಿ ಬರ್ನ್ ಮಾಡ್ಬೋದು ಪಿಲ್ಲರ್ ಎಲ್ಲ ಹಾಕ್ಬಿಟ್ಟು? ನನ್ಗೆ ಗೊತ್ತಿಲ್ಲ ಸರ್, ನಾವು ಅದ್ರ ಬಗ್ಗೆ ಗೊತ್ತಿಲ್ಲ ಸರ್, ದಯವಿಟ್ಟು ಸರ್ ಕೈ ಮುಗಿತೀನಿ ಸರ್. ಟೇಪ್ ಕೊಡಿ ಇಲ್ಲಿ. ಕೈಮಾ ಮಾಡ್ಬಿಟ್ಟು ಇದ್ರೊಳಗಡೆ ತುರ್ಗಿಸಿ ಇರೇ ಒಂದ್ ನಿಮಿಷ ಮೆಜರ್ಮೆಂಟ್ ನೋಡೋಣ. ಉದ್ದ ಎಷ್ಟಿದ್ದೀರಾ ನೀವು? ಸರ್ ಬೇಡ ಸರ್, ಸರ್ ಸರ್ ಕೈ ಮುಗಿತೀನಿ ಸರ್, ನನಗೆ ಆಗಲ್ಲ ಸರ್. ಸರ್ ಸರ್ ಬೇಡ ಸರ್, ಇದು ಮಕ ಇದೆಯಣ್ಣ. ಸರ್ ಕೈ ಮುಗಿತೀನಿ ಸರ್, ಬಿಡಿ ಸರ್, ನನ್ಗೆ ಬೇಡ ಸರ್. ಸರಿ, ನಿಮ್ಗೆ ಹೆಲ್ಪರ್ ಎಷ್ಟು ಜನ ಬೇಕು ಇವಾಗ? ಸರ್ ನನ್ಗೆ ಬೇಡ ಸರ್, ನೀವು ಬರೀ ಗ್ಯಾಸ್ ಪೈಪ್ ಲೈನ್ ಸರ್, ದಯವಿಟ್ಟು ಸರ್, ನಾನು ಯಾರು ತಂಟೆಗೆ ಹೋಗಲ್ಲ. ನಾನು ಆಮೇಲೆ ಹೇಳ್ತಾ ಇದ್ದೀನಿ ನೋಡೋಣ, ನಿನ್ಗೆ ಆಮೇಲೆ ಬೇರೆ ತರ ಮಾಡ್ಬೇಕಾಗುತ್ತೆ. ನಾನು ಸರ್ ಏನಂತ ನಾನು ಸಾಯಿಸ್ಬಿಡಿ ಸರ್, ಅದು ನನಗೆ ಸರ್. ನಾನು ಕೆಲಸ ಮಾಡೋಣ, ಇವ್ರಿಗೆ ಇಂಜೆಕ್ಷನ್ ಕೊಡೋಣ ಸರ್. ಕೊಟ್ರೆ ಇವ್ರಿಗೆ ಏನಾಗುತ್ತೆ ಅಂದ್ರೆ ಸರ್ 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 ಬೇಡ ಸರ್ 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 ನಾನು ದುಡ್ಕೊಂತೀನಿ ಬನ್ನಿ ಸರ್. ಸರ್ ಬೇಡ ಸರ್, ಸರ್ ಫೋನ್ ಮಾಡ್ರಿ ಇಲ್ಲಿ, ಫೋನ್ ಮಾಡ್ರಿ ಬಿಟ್ಬಿಡಿ ಸರ್. ಸ್ಕೆಚ್ ಪೆನ್ ಕೊಡಲ್ಲ ಮಾಡೋಣ, ಈ ಸೈಡ್ ಮಾಡೋಣ. ನಾನು ಬೇವ್ರಣ್ಣ, ನಾನು ದುಡ್ಕೊಂತ ಹೋಗ್ಬೇಡ, ನನ್ನ ಪಾಣಿ ಅನ್ಬಿಟ್ಟು ಬೇವ್ರಣ್ಣ, ನಾನು ದುಡ್ಕೊಂತ ಹೋಗ್ಬೇಡ. ಬೆವ್ರು ಹರಿಸ್ಬೇಕಾ? ಬೆವ್ರಂತ ಅಲ್ಲಣ್ಣ, ಬೇವ್ರಂತಲ್ಲಣ್ಣ, ನಾನು ಬೇವ್ರನ್ನ ದುಡ್ಕೊಂತ ತಿಮ್ಮಕ್ ಬಂದಿರ ಬೆವ್ರಂತೆ ವರ್ಷ ಮರಯ್ಯ. ಇಲ್ಲ ಸರ್.
ಸರಿಯಾಗಿ ಕುತ್ಕೊಳ್ಳಿ, ಒರೆಸ್ತಾರೆ. ಸರ್ ನಿಮ್ ಕಾಲ್ ಹಿಡ್ಕೊಂತೀನಿ ನೋಡೋಣ, ನಾನು ಹೇಳ್ತಾ ಇದೀನಿ, ಆಮೇಲೆ ನಾನು ಬೇರೆ ಹತ್ರ ಮಾಡ್ಬೇಕಾಗುತ್ತೆ. ಅಷ್ಟೇ ನಾನು ಸರಿ ಹೇಳ್ತಾ ಇದೀನಿ. ನೋಡೋ ನಿನ್ಗೆ ಈ ಸೂದಿ ಹಾಕೊಂಡ್ರೆ ನೀನು ನಾನು ಹೇಳಿದ ಕೆಲಸ ಮಾಡ್ತೀಯ. ನೀನು ಇದು ಹಾಕೊಂಡಿಲ್ಲ ಅಂದ್ರೆ ನಾನು ಹೇಳಿದ ಕೆಲಸ ಮಾಡಕ್ ಆಗಲ್ಲ ನಿನ್ ಕೈಯಲ್ಲಿ. ಅಷ್ಟೇ ನಾನು ಮಾತಾಡ್ತಾ ಇರೋದು. ತಿರುಗಿ ಆ ಕಡೆ ಅಮ್ಮ ಸಾರ ನಾನು ಮಾಡ್ಬೋದಿದೆ ಸರ್. ನನಗೆ ಹೆಂಡ್ರ ಮಗಳು ಇದ್ದಾರೆ ಸರ್. ನನ್ನಿಂದ ನನ್ನ ಫ್ಯಾಮಿಲಿ ಐತೆ ಸರ್. ಸರ್ ನೀವು ಮಾಡ್ಕೊಟ್ರೆ ಇದೆ ನಿಮ್ಮಿಂದ ಫ್ಯಾಮಿಲಿ ಐತೆ ತಾನೆ? ಹ್ಞೂ ಸರ್. ನಿಮ್ ಫ್ಯಾಮಿಲಿಯಿಂದ ನಾವಿದೀವಿ ಸರ್. ಅಮ್ಮ ನೋಡೋಣ ನೋಡಿ ಸರ್. ಈಗಲೂ ಇವ್ ನಿಮ್ಮಿಂದ ಇದ್ದಾನೆ. ದಿಕ್ಕೆಲ್ಲ ಅದು ಹೆಂಗಿದೆ ನೋಡೋಣ ನೋಡಿ. ಡಿಕ್ಕಿಯಲ್ಲಿ ಏನ್ ಮಾಡಿದ್ವಿ ಗೊತ್ತಾ? ಅದು ಬ್ಲೂ ಕಲರ್ ಟಾರ್ಪಲ್ ಇರ್ತದಲ್ಲ, ಆ ಬಿಲ್ಡಿಂಗ್ ಮುಂದೆ ನೇತಾಕ್ತಿವಲ್ಲ, ಅದ್ರಲ್ಲಿ ಕ್ಲೀನ್ ಆಗಿ ಸುತ್ತು ಬಿಡಿದೀವಿ. ನೋಡೋಣ ತಡಿ ಸರ್. ಅದು ಕೈಯಲ್ಲಿ ಇದೆ, ತುಂಡಲ್ಲಿದೆ, ಮೊಕೈಲಿದೆ, ಗೊತ್ತಾಯ್ತಿಲ್ಲ ನನಗೆ. ನನ್ನಿಂದ ಆಗಲ್ಲಮ್ಮ. ಎಕ್ಸ್ಟ್ರಾ ಏನಾದ್ರು ಮಾತಾಡಿದ್ರೆ ನೀವು ಮರ್ಡರ್ ಮಾಡಿದ್ ನೀವೇ ಅಂತ ಹೇಳ್ಬಿಟ್ಟು ಆಮೇಲೆ ಸ್ಟೇಷನ್ ಅಲ್ಲಿ ಕುಡಿಸ್ಬೇಕಾಗುತ್ತೆ. ನಾನು ಕುಡಿಸ್ಲಾ ನೀನೇ ಮರ್ಡರ್ ಮಾಡಿದ್ದಂತ ಹಾಕ್ಸ್ತೀನಿ ನಿನ್ಗೆ. ನಮ್ ದೊಡ್ಡಪ್ಪ ಫಸ್ಟ್ ಸರಿ ಇಲ್ಲ. ನಮ್ ದೊಡ್ಡಪ್ಪ ನೀ ಏನ್ ಹೇಳೋಣ? ನಿನ್ಗೇನ್ ಬೇಕಲ್ಲ? ನಿನ್ಗೇನ್ ಬೇಕಲ್ಲ? ಬಿಲ್ಡಿಂಗ್ ಬೇಕಾ? ಅಪಾರ್ಟ್ಮೆಂಟ್ ಅಲ್ಲಿ ಏನಾದ್ರು ಎಷ್ಟು ಫ್ಲಾಟ್ ಬೇಕು? ಬೇಡ ಸರ್, ನನಗೇನು ಬೇಡ ಸರ್. ಸುಮ್ಮನೆ ರೀ, ಕೈ ಮಗಬೇಡಿ. ಹಲೋ ಸರ್, ಬೇರೆ ಫೋನ್ ಮಾತಾಡ್ತಾ ಇದ್ದೀನಿ ಸರ್. ಸಾಹೇಬ್ರು DCP ಸಾಹೇಬ್ರಿದ್ರ ಸರ್? ಅದೇ ನಿನ್ನೆ ಒಂದು ಮರ್ಡರ್ ಆಗಿತ್ತಲ್ಲ, ಅವ್ನು ಸಿಕ್ಕಿದಾನ? ಇಲ್ಲ ಇದ್ದಾನೆ, ಬನ್ನಿ ಸರ್. ನನ್ನ ಮಗ ಕತ್ತರಿಸಿರ ಅವನು. ಎಲ್ಲಿದ್ರ ಇವಾಗ ನೀವು? ಹಾಕೊಂಬರಲ್ಲ ಸ್ಟೇಷನ್ ಹತ್ರ? ಹೆಂಗ್ ಕತ್ತರಿಸ್ದೆ ಅವನ್ನ? ನಮ್ಮ ಇಂಜಿನಿಯರ್ನ ಸಾಯಿಸಿದ್ಯಾ ನೀನು? ನಿನಗೆ ಟ್ರೆಂಡಿಂಗ್ ಕೊಟ್ಟಿಲ್ಲ ಅಂತ? ಟ್ರೆಂಡಿಂಗ್ ಕೊಟ್ಟಿಲ್ಲ ಅಂತ ನಮ್ಮ ಇಂಜಿನಿಯರ್ನ ಸಾಯಿಸಿದ್ಯಾ ನೀನು? ನಿನ್ ಟ್ರೆಂಡಿಂಗ್ ಬೇಕು ಅಂದ್ರೆ ನೀನು ಕಾಸು ಹರಾಜ್ ಹಾಕ್ಬಿಟ್ಟು ತಗೋಬೇಕಾಯ್ತು ನೀನು. ಅವನ್ನ ಮರ್ಡರ್ ಮಾಡಿದ್ಯಾ ನೀನು? ಹೌದು ಸರ್. ಈಗ ಏನ್ ಮಾಡೋಣ ಹೇಳಿ? ಹಾಕೊಂಬರಲ್ಲ? ಬನ್ನಿ ಬನ್ನಿ, ನೀವು ಬನ್ನಿ. ಬೇಡ ಸರ ಸರ, ನನಗೆ ಸರ್, ನನ್ ಬೇಡವ ಸರ್. ನನಗೆ ಸರ್ ಇವತ್ತಿಂದ ನೀನ್ ಸೌಕಾರ ಇಲ್ಲ ಸರ್. ನನ್ ಬೇಡ ಸರ್. ನಿನಗೆ ನಿನ್ನಿಂದ ನಾನು ಇರ್ತೀನಿ. ಬೇಡ ಏನ್ ನಿಮ್ಮ ಹೆಸರು? ನನ್ನ ಹೆಸರು ದೇವರಾಜ್ ಅಂತ ಸರ್. ದೇವರಾಜಣ್ಣ, ಇವತ್ತಿಂದ ನೀನು ನಮ್ಮ ಹುಡುಗ. ಗಣಗಣ ಶಿವ, ಗಣಗಣ ಶಿವ ಕೇಳಿದ್ದೀರಾ? ನನಗೆ ಆಟ ಬಡ್ಕೊಂತ ಇದೆ ಸರ್. ನನಗೂ ಬಡ್ಕೊಂತ ಇದೆ. ಏನ್ ಬೇಕಾದ್ರೆ ತಗೊಂಬಿಡಿ ಸರ್. ನನ್ ಬಿಟ್ಬಿಡಿ ಸರ್. ತಗೊಂಬಿಡಿ ಸರ್. ನನ್ನ ಹತ್ರ ಏನ್ ಫೋನ್ ಅಂತ ತಗೊಂಡಿರಿ, ಪರ್ಸಲ್ಲಿಂದ 2-3 ಸಾವಿರ ರೂಪಾಯಿ, 2,000 ರೂಪಾಯಿ ಐತಿ. ತಗೊಂಬಿಡಿ ಸರ್. ಸರ್ ಇಲ್ಲ ಕಾಂಜಿ ಪಿಂಜಿ ರೌಡಿಗಳು 2,000 ರೂಪಾಯಿ ತಗೊಂಡು ಬಿಟ್ಬಿಡಕ್ಕೆ ಸರ್. ಸರ್ 2 ಕೋಟಿ ಕೊಡಕ್ಕಾಗುತ್ತಾ? ಪ್ರಾಬ್ಲಮ್ ಏನಣ್ಣ? ಸರ್ ನನ್ನ ಪ್ರಾಬ್ಲಮ್ ಇಲ್ಲ ಸರ್. ನಾನು ನಿಲ್ಲಿಸಿ ಸರ್. ನಾನು ಫಸ್ಟ್ ರಿಸರ್ಚ್ ಮಾಡಿಬಿಡ್ತೀನಿ ಸರ್. ಸರಿಯಾಗಿ ಕೂತ್ಕೊಳ್ಳಿ ಸರ್. ಈಗೇನ್ ಮಾಡ್ಬೇಕು ನೀವು? ನಾನು ರಿಸರ್ಚ್ ಮಾಡ್ತೀನಿ ಸರ್. ಬಾತ್ರೂಮ್ ಮಾಡಿದ್ರಾ? ಬಾತ್ರೂಮ್ ಮಾಡಿಲ್ಲ? ಮಾಡಿಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಎದ್ರಿ ಸರ್? ಬೆಳಗ್ಗೆ 7 ಗಂಟೆಗೆ ಎದ್ದಿರಿ ಸರ್. 7 ಗಂಟೆಗೆ ಎದ್ದು 1ಕ್ಕೆ ಹೋಗಿಲ್ವಾ? ಸರ್ ಹೋಗಿನಿ ಸರ್. ಊಟನೂ ಮಾಡಿಲ್ಲ, ಏನು ಮಾಡಿಲ್ಲ ಇವತ್ತು. ಬಾತ್ರೂಮ್ ಹೋಗಿಲ್ಲ? ಬಾತ್ರೂಮ್ ಬೆಳಗ್ಗೆ ಹೋಗಿ ರಿಸರ್ಚ್ಗೆ ಸರ್. ಅಲ್ಲ, ಬಾತ್ರೂಮ್ ಮಾಡೋವಾಗ ರಿಸರ್ಚ್ ಬಂದಿಲ್ವಾ ಅಣ್ಣ? ಸರ್ ಅವಲ್ದು ಹೆಂಗಿರುತ್ತೆ ಸರ್? ಸರಿ, ಈಗ ಟಿಫನ್ ಎಷ್ಟೊತ್ತಿಗೆ ಮಾಡಿದ್ರಿ? ಸರ್ ಟಿಫನ್ ನಾನು ಬೆಳಗ್ಗೆ ಮಾಡಿದ್ದೆ ಸರ್. ಬೆಳಗ್ಗೆ ಮಾಡಿದ್ರೆ ಅದ್ ತಕ್ಷಣ ಬರಲ್ವಲ್ಲ ಅಣ್ಣ? ಮಧ್ಯಾಹ್ನಕ್ಕೆ ತಾನೇ ಬರೋದು ಬಾತ್ರೂಮ್? ರಿಸರ್ಚ್ ಸರ್. ರಿಸರ್ಚ್ ನೀರ್ ಎಷ್ಟು ಲೀಟರ್ ಕುಡಿದ್ರಿ ಬೆಳಗ್ಗೆಯಿಂದ? ನಾವು ಕುಡಿತಾ ಇದ್ದೀನಿ ಸರ್. ಹಂಗೆ ಕುಡಿತೀರಾ? ಎಷ್ಟು ಲೀಟರ್ ಕುಡಿದಿರ್ತೀರಾ ಅಂದಾಜಾಗೆ? ಸರ್ ನಾನು ಹೆಂಗೆ ನೀರು ಕುಡಿತೇನೆ ಇರ್ತೀನಿ ಸರ್. ಎಷ್ಟು ಲೀಟರ್ ಕುಡಿದಿದ್ದೀರಾ ಬೆಳಗ್ಗೆಯಿಂದ? ನಮ್ಮ ಅಣ್ಣ ಡಾಕ್ಟರ್ ಕರೆಕ್ಟಾಗಿ ಎಷ್ಟು ಲೀಟರ್ ಕುಡಿದ್ರಣ್ಣ ಬೆಳಗ್ಗೆಯಿಂದ? ಬೇಡ ಸರ್. ಎಷ್ಟು ಲೀಟರ್ ಕುಡಿದ್ರಿ ಬೆಳಗ್ಗೆಯಿಂದ? ಕರೆಕ್ಟಾಗಿ ಹೇಳಿ. ಒಂದ್ 5 ಲೀಟರ್ ಕುಡಿದಿರ್ತೀರಾ? ಒಂದ್ 2 ಲೀಟರ್ 3 ಲೀಟರ್ 2 ಲೀಟರ್ ಕುಡಿದಿದ್ದೀರಾ? ಸರಿ, ನೀವು ಯೂರಿನ್ ಮಾಡುವಾಗ ಯಾವ ಕಲರ್ ಬರುತ್ತೆ ಯೂರಿನ್? ಸರ್ ಬಿಳಿಗೆ ಬರ್ತದೆ ಸರ್. ಬ್ಲೂ ಕಲರ್? ಬಿಳಿಗೆ
ಬಿಳಿ ಬರ್ತಾ ಅಂತ ಪೂರ್ತಿ ಬಿಳಿ ಅಂತ ಸರಿ ಸ್ವಲ್ಪ ರೆಡ್ ಮಿಕ್ಸ್ ಬರ್ತಿರ್ತದೆ ರೆಡ್ ಮಿಕ್ಸ್ ಬರುತ್ತಾ? ರೆಡ್ ಮಿಕ್ಸ್ ಬಂದ್ರೆ ನಿಮ್ಗೆ ಕಿಡ್ನಿ ಅಲ್ಲಿ ಬಂದ್ಬಿಟ್ಟು ಕಣ ನನ್ ಪುಟ್ಟಣ ನನಗಣ ನಾನು ಏನ್ ಮಾಡಿ ಪಾಪ ಮಾಡಿದ್ದೆ ಹಿಂದಿನ ಜನ್ಮದಗಣ. ಏನ್ ಪಾಪ ಮಾಡಿದ್ಯಾ ಈ ಜನ್ಮದಲ್ಲಿ? ಇಲ್ಲ ಏನ್ ಪಾಪ ಮಾಡಿದ್ಯಾ ಹೇಳು ಮತ್ತೆ. ಏನು ಮಾಡಿಲ್ಲ ನಾನು ಒಂದು ಇರಿಮಿನೂ ಸಾಯಿಸ್ದೆ ಅರ್ಜೆಂಟ್ ರಿಸರ್ಚ್ ಬಂದಿದೆ ಸರ್. ಅರ್ಜೆಂಟ್ಗೆ ಬೇಡ ಸರ್ ಬೇಡ ಸರ್ ಬೇಡ ಸರ್ ದಯವಿಟ್ಟು ಬೇಡ ಸರ್. ಏನ್ ಬಾಟ್ಲ್ ತುಂಬ ಹೋಗುತ್ತಾ ನೀವು ಉಯ್ಯೋದು? ಬೇಡ ಸರ್ ಬೇಡ ಸರ್ ಹೇಳಿದಷ್ಟು ಕೇಳಿ ಸರ್ ಬೇಡ ಸರ್ ನನ್ನ ಬಿಟ್ಬಿಡಿ ಸರ್ ನನ್ನ ಸರ್. ಗೋವಿಂದಣ್ಣ ಗೋವಿಂದನಲ್ಲ ಸರ್ ದೇವರಾಜ ಸರ್. ದೇವರಾಜಣ್ಣ ನನ್ ಮಾತು ಕೇಳು, ಇದೊಂದು ಕೆಲಸ ನೀನು ನಮಗೆ ಮಾಡ್ಕೊಡು. ಹಾಂ ಸರ್ ನಾನು ಮಾಡೋ ಕೆಲಸ ಮಾಡ್ತೀನಿ ಸರ್. ನನಗೆ ಯಾವ್ದು ಹೇಳಿ ನಾನು ಏನು ಮಾಡಲಿ ಹೇಳಿ ಸರ್. ರಿಸರ್ಚ್ ಮಾಡಿಬಿಡ್ತೀನಿ ಸರ್ ಅರ್ಜೆಂಟ್ ಸರ್. ಬೇಕಾದ್ರೆ ಫೋನ್ಗೆ ನೀವು ಹೊಡೆಯುತ್ತೆ ಡೌಟ್ ಇದ್ರೆ ಬೇಡ ಬೇಡ ನೀವೇ ಇಟ್ಕೊಳ್ಳಿ ಸರ್. ಅಲ್ಲ ಏನ್ ನೀವು ಯೂರಿನ್ ಮಾಡುವಾಗ ವಿಡಿಯೋ ಮಾಡ್ಲಾ? ಫೋನ್ ಬೇಡ ಬೇಡ ಅಲ್ಲ ಓಡಿ ಹೋಗ್ತಾನೆ ಅಂತಂದ್ರೆ ನಿಮ್ಗೆ ಡೌಟ್ ಇದ್ರೆ ಸರ್. ಓಡಿ ಐತೇನೆ ಅಂತ ಏನೋ ವಿಡಿಯೋ ತೆಗಿರಿ ಸರ್ ಸ್ವಲ್ಪ ನಮ್ಗೆ ಗೊತ್ತಲ್ಲ ಹೆಂಗ್ ಕರ್ಕೊಂಡ್ ಬರೋದು ಅಂತ. ಬೇಡ ಸರ್ ಬೇಡವಾ? ರಿಸರ್ಚ್ ಮಾಡ್ತೀನಿ ಸರ್. ಸರಿ ಬನ್ನಿ ಒಂದ್ ಕೆಲಸ ಮಾಡೋಣ. ಈಗ ನಿಮ್ಮವ್ರ ಹತ್ರ ಕರ್ಕೊಂಡು ಹೋಯ್ತೀನಿ. ಯಾರು ನಿಮ್ ಗಾಡಿ ಹತ್ಸಿದ್ರಲ್ಲ ಅವ್ರ ಹತ್ರ ಕರ್ಕೊಂಡು ಹೋಯ್ತೀನಿ. ಅವ್ರ ಹತ್ರ ಡೀಲ್ ಮಾತಾಡೋಣ. ಅವ್ರ ಹತ್ರ ಸರ್ ಅವ್ರ ಹತ್ರ ಕರ್ಕೊಂಡು ಹೋಗಿ ಸರ್. ಸರಿ ಈಗ ಧೈರ್ಯ ಬಂತ ಇವಾಗ? ಸರ್ ನಿನ್ನ ಧೈರ್ಯ ಬಂದಿಲ್ಲ ಸರ್. ನಿಮ್ಗೆ ಗಿಳಿ ತಗೊಂಡ್ ಧೈರ್ಯ ಬಂದಿಲ್ವಾ? ಗಿಳಿ ತಗೊಂಡ್ ಧೈರ್ಯ ಬರಲ್ಲ ಸರ್. ಬರಲ್ಲ. ಸ್ವಲ್ಪ ಇಳಿಸಬೇಕಾದ್ರೆ ಅಲ್ಲೇ ಬಂದಲ್ಲ ಬೇಡ ಸರ್. ಇಲ್ಲ ನೋಡಿ ಕೈ ಕೊಡಿ. ಇಲ್ಲ ಸರ್ ನಾನು ಹೇಳಿದ ಮೇಲೆ ನನ್ನ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೀವಿ. ನಾವ್ ಇಷ್ಟೊತ್ತು ಮಾಡಿದ್ದು ತಮಾಷೆ. ನಿಮ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ಹೇಗಿತ್ತು? ಏಯ್ ಸಮುದ್ರ ಹೋಗ್ರ ನೀವು ನಿಮ್ಮ ಮಂತ ಕರೆದ್ರು ಬರಲ್ಲ. ನೋಡಿಲ್ಲ ನೀವು ಏನು ಇವ್ರದ್ದು? ನೋಡಿಲ್ಲ ನಾನು. ನೋಡಿದ್ರೆ ನಾನು ದಯವಿಟ್ಟು ಯಾರು ಯಾರು ಗುರುತು ಪರಿಚಯ ಇಲ್ಲದೆ ಇರೋ ಕಾರು ಇರದೇ ಇರೋ ಕಾರು ಹತ್ತಬೇಡಿ. ಬಸ್ಸಲ್ಲಿ ಆಟೋದಲ್ಲಿ ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಿ. ವಿಡಿಯೋ ಲೈಕ್ ಮಾಡಿ ನಂತರ ಯಾರು ಮಾಡಬೇಡಿ. ಶೇರ್ ಮಾಡಿ ಲೈಕ್ ಮಾಡಿ. ತಪ್ಪದೆ ಎಲ್ಲರೂ ನೋಡಿ. ಥ್ಯಾಂಕ್ ಯು.